ಹಲೋ ಹಾಯ್ ವೀಕ್ಷಕರೇ, ನಮಸ್ತೆ. ನಾನಿವತ್ತು ಸ್ಪೆಷಲ್ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಬಟಾಣಿ ಬಳಸಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1/4 kg ಆಗೋಷ್ಟು ಬಟಾಣಿನ ನೆನೆಸಿ ತೊಗೊಂಡಿದ್ದೀನಿ. ನೀವು ಹಸಿ ಬಟಾಣಿ ಆದ್ರೂ ಹಾಕ್ಕೋಬೋದು. ಹಾಗೆ ದೋಸೆಗಂತಲೇ ನಾನು ಸಣ್ಣದಾಗಿರೋ ಒಂದು ಬೌಲಿಂದ ಅಕ್ಕಿ ಮತ್ತು ಉದ್ದಿನಬೇಳೆ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಹಾಕಿ ನೆನೆಸಿ ತೊಗೊಂಡಿದ್ದೆ. ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಇವಾಗ ನೆನೆಸಿ ಇಟ್ಕೊಂಡಿರೋ ಬಟಾಣಿನೂ ಎಲ್ಲನೂ ಒಂದೇ ಸಲ ಹಾಕ್ಕೊಂಡು ನಾನಿವಾಗ ಇದನ್ನು ರುಬ್ಕೊತೀನಿ. ನೈಸಾಗಿ ತರಿಯಾಗಿ ರುಬ್ಬಾರ್ದು. ನಾವು ದೋಸೆ ಅದಕ್ಕೆ ಯಾವ ರೀತಿ ನಾವು ರುಬ್ಕೊತೀವೋ ಆ ಥರ ರುಬ್ಕೊಂಡ್ರೆ ಸಾಕು. ನೋಡಿ, ಇಷ್ಟಿದ್ರೆ ಸಾಕು. ಇವಾಗ ನಾನು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಮಿಕ್ಕಿರೋ ಎಲ್ಲ ಅಕ್ಕಿನೂ ಸಹ ಹಾಕ್ಕೊಂಡು ನಾನು ರುಬ್ಬಿ ತೊಗೊಂಡಿದ್ದೀನಿ. ನೋಡಿ, ಎಲ್ಲನೂ ಒಂದರಲ್ಲೇ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲೈಟ್ ಗ್ರೀನ್ ಕಾಣುತ್ತೆ ಇದು. ಇದಕ್ಕೆ ನಾನು ಈಗಲೇ ಏನೂ ಹಾಕೋದಿಲ್ಲ. ಉಪ್ಪು ಎಲ್ಲ ಮಾರ್ನಿಂಗ್ ಹಾಕ್ಕೊತೀನಿ. ಸೋಡಾ ಪುಡಿ ಅಂತೂ ಹಾಕೋದೇ ಇಲ್ಲ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಓವರ್ನೈಟು ಬಿಡ್ತೀನಿ. ಮಾರ್ನಿಂಗ್ ಮಾಡ್ತೀನಿ. ನೋಡಿ, ಇವಾಗ ಮಾರ್ನಿಂಗು ತೋರಿಸ್ತಾ ಇದ್ದೀನಿ ಹಿಟ್ಟು ಹೇಗೆ ಉಬ್ಬಿದೆ ಅಂತ. ನೋಡಿ, ಇದರಲ್ಲಿ ನಾನು ಏನೂ ಹಾಕಿಲ್ಲ. ನಿಜವಾಗ್ಲೂ ಇದರಲ್ಲಿ ಏನೂ ಹಾಕಿಲ್ಲ. ನಾನು ಬಟಾಣಿ, ಉದ್ದಿನಬೇಳೆ, ಮೆಂತ್ಯ, ಅಕ್ಕಿ ಅಷ್ಟೇ ಹಾಕಿರೋದು. ನಾನು ಇದರಲ್ಲಿ ಅನ್ನನೂ ಸಹ ನಾನು ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಈ ಥರ ಇದ್ದರೆ ದೋಸೆ ಸೂಪರಾಗಿ ಬರುತ್ತೆ. ಇವಾಗ ನಾನು ಇದಕ್ಕೆ 1 ಟೀ ಸ್ಪೂನು ಉಪ್ಪು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊತೀನಿ. ಹಾಗೆ ಇದರಾಗಿಂದ ಸ್ವಲ್ಪ ಹಿಟ್ಟನ್ನ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊತೀನಿ ಮಧ್ಯಾಹ್ನ ಮಾಡ್ಕೊಳ್ಳೋದಕ್ಕೆ. ಇವಾಗ ನಾನು ಸ್ವಲ್ಪ ಮಾರ್ನಿಂಗ್ ತಿಂಡಿಗೆ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬೇರೆ ಹಂಚನ್ನ ಇಟ್ಟಿದ್ದೀನಿ. ತವ ಅಂದರೆ ದೋಸೆ ತವ ಇಟ್ಟಿಲ್ಲ, ದೋಸೆಗೆ ಬೇರೆ ತವ ಇದೆ. ಈ ತವ ಏನಕ್ಕೆ ಇಟ್ಟಿದ್ದೀನಿ ಅಂತ ಮುಂದೆ ವಿಡಿಯೋನಲ್ಲಿ ಹೇಳ್ತೀನಿ. ನೋಡಿ, ಈ ಥರ ನಾನು ದೋಸೆನ ಹಾಕ್ಕೊತಾ ಇದ್ದೀನಿ. ಬಟಾಣಿ ಹಾಕಿ ದೋಸೆ ಮಾಡಿದರೆ ತುಂಬ ಟೇಸ್ಟಿ, ರುಚಿನೂ ಸಹ ಇರುತ್ತೆ. ಒಂಥರ ಡಿಫ್ರೆಂಟಾಗಿರುತ್ತೆ. ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಇವಾಗ ತಿರುವು ಹಾಕ್ಕೊಂಡಿದ್ದೀನಿ. 2 ಸೈಡೂ ಚೆನ್ನಾಗಿ ಬೇಯಿಸ್ಕೊಂಡು ಮತ್ತೆ ಇದೇ ಥರ ಎಲ್ಲ ದೋಸೆನೂ ಸಹ ನಾನು ಮಾಡಿ ತೊಗೊತೀನಿ. ಈ ಥರ ವಾರಕ್ಕೊಂದು ಸತಿ ಆದರೂ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗೂ ಸಹ ಇರುತ್ತೆ. ಮತ್ತೆ ಇದೇ ಥರ ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಡಿಫ್ರೆನ್ಸು ಟೇಸ್ಟು ಸಹ ಇರುತ್ತಿದ್ದು. ನೋಡಿ, ಇವಾಗ ಪುಟಾಣಿ ದೋಸೆ ಫಸ್ಟಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸಾಫ್ಟಾಗಿ ಬಂದಿದೆ. ಈ ಥರ ದೋಸೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಸಹ ಈ ಥರ ದೋಸೆನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.